ವಿಕಸಿತ ಭಾರತದ ಕನಸು ಕಾಣ್ತಾ ಇರುವ ಭಾರತೀಯರೇ ಈ ಸ್ಟೋರಿ ನೋಡಬೇಕು. ನಿಜವಾಗ್ಲೂ ಭಾರತೀಯರಾದ ನಾವು ಶುದ್ಧವಾದಂಥ ಕುಡಿಯುವ ನೀರನ್ನು ಕುಡಿತಾ ಇದ್ದೀವಾ? 47 ಲಕ್ಷ ಕೋಟಿ ಬಜೆಟ್ ಇರತಕ್ಕಂಥ ದೇಶದಲ್ಲಿ ಕುಡಿಯುವ ನೀರಿನ ಸಮಸ್ಯೆನೇ ಇಲ್ವಾ? ವರ್ಲ್ಡ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ವರದಿ ನೋಡಿದ್ರೆ ಬೆಚ್ಚ ಬೀಳೋದು ಕನ್ಫರ್ಮ್ ಆಗುತ್ತೆ. 47 ಲಕ್ಷ ಕೋಟಿ ಬಜೆಟ್ ಹೇಳ್ಕೊಳ್ಳೋಕ್ಕೆ ಒಳ್ಳೆ ಕುಡಿಯೋ ನೀರು ಸಿಗ್ತಾ ಇದೆಯಾ, ಕುಡಿತಾ ಇದ್ದಾರೆ ಅಂತ ಚೆಕ್ ಮಾಡಿದ್ರೆ ಭಾರತೀಯರ ಆರೋಗ್ಯವನ್ನು ಶುದ್ಧ ನೀರಿನ ಸಮಸ್ಯೆ ಇದೀಗ ಕಾಡ್ತಾ ಇದೆ. ಶುದ್ಧ ಕುಡಿಯುವ ನೀರು ಪಟ್ಟಿಯಲ್ಲಿ ಭಾರತಕ್ಕೆ ಇರೋದು ಎಷ್ಟನೇ ಸ್ಥಾನ ಅಂತ ನೋಡಿದ್ರೆ 139ನೇ ಸ್ಥಾನ. ಅಶುದ್ಧ ನೀರು ಸೇವನೆಯಿಂದ ಭಾರತೀಯರಲ್ಲಿ ಆರೋಗ್ಯ ಸಮಸ್ಯೆ ಉಲ್ಬಣಿಸ್ತಾ ಇದೆ. ವರ್ಲ್ಡ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ವರದಿ ಪ್ರಕಾರ 61% ಭಾರತೀಯರಿಗೆ ಶುದ್ಧ ಕುಡಿಯುವ ನೀರು ಸಿಗ್ತಾ ಇಲ್ಲ ಅಂತ ಆ ವರದಿ ಹೇಳ್ತಾ ಇದೆ. ಏನಪ್ಪ ಆಗುತ್ತೆ ಸಮಸ್ಯೆ ಅಶುದ್ಧ ನೀರಾದರೆ? ನೋಡಿ, ಭಾರತದಲ್ಲಿ 61 ಅಥವಾ ಅರ್ಧಕ್ಕಿಂತ ಜಾಸ್ತಿ ಜನರಿಗೆ ಶುದ್ಧ ಕುಡಿಯುವ ನೀರು ಸಿಗ್ತಾ ಇಲ್ಲ. ಬಡ ಜನರಿಗಂತೂ ಶುದ್ಧ ಕುಡಿಯುವ ನೀರು ಮರೀಚಿಕೆ ಆಗಿಬಿಟ್ಟಿದೆ. ಕೇವಲ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಮಾತ್ರ ಶುದ್ಧ ಕುಡಿಯುವ ನೀರಿನ ಲಭ್ಯತೆ ಇದೆ. ಗ್ರಾಮೀಣ ಭಾಗಗಳಲ್ಲಿ ಜನರಿಂದ ಈಗಲೂ ಕೂಡ ಕಲುಷಿತ ನೀರು ಸೇವನೆ ಮಾಡೋ ಪರಿಪಾಠ ಇದೆ. ಒಳ್ಳೆ ನೀರು ಸಿಗಲ್ಲ ಅವ್ರಿಗೆ, ಅದೇ ನೀರು ಕುಡಿಬೇಕು. ನೇರವಾಗಿ ಕೆರೆಗಳಂತೆ ಇರುವಂತಹ ಜಲಮೂಲಗಳಿಂದಾನೇ ನೀರು ಕುಡಿತಾ ಇದ್ದಾರೆ. ಕೆರೆಯಿಂದ ನೀರು ತೊಗೊಂಡ್ಬಂದು ಕುಡಿತಾ ಇದ್ದಾರೆ. ಅದರಲ್ಲಿ ಬ್ಯಾಕ್ಟೀರಿಯಾ ಎಷ್ಟಿದೆಯೋ, ವೈರಸ್ ಎಷ್ಟಿದೆಯೋ, ಅಶುದ್ಧತೆ ಎಷ್ಟಿದೆಯೋ, ಕಾಯಿಲೆ ಎಷ್ಟು ತರ್ತವೋ, ಎಷ್ಟು ಕೆಮಿಕಲ್ ಮಿಶ್ರಣ ಆಗಿದೆಯೋ ಗೊತ್ತಿಲ್ಲ, ನೀರು ಕುಡಿತಾ ಇದ್ದಾರೆ ಅವರು. ಕೊಳಕು ನೀರು ಬಳಸೋದ್ರಿಂದ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗುತ್ತೆ. ಹೊಟ್ಟೆ ನೋವು ಬರಬಹುದು, ವಾಂತಿ ಬರಬಹುದು, ಫುಡ್ ಪಾಯ್ಸನ್ ರೀತಿಯಲ್ಲಿ ಆ ನೀರು ಕುಡಿದಾಗಲೂ ಕೂಡ ದೇಹದಲ್ಲಿ ವಿಷಕಾರಿ ಅಂಶಗಳು ಸೇರಿಕೊಳ್ಬಹುದು. ಗ್ರಾಮೀಣ ಜನ ಇದರಿಂದ ಬಳಲ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ಇದರಿಂದ ಬಂಜೇತನದಂತಹ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇವೆ. ಚರ್ಮರೋಗನೂ ಬರುತ್ತೆ, ಕೂದಲು ಉದುರುವಿಕೆಗೂ ಕೂಡ ಈ ಅಶುದ್ಧ ನೀರು ಕಾರಣ ಆಗ್ತಾ ಇದೆ ಅಂತ. ನೋಡಪ್ಪ, ಭಾರತಕ್ಕೆ ಎಷ್ಟನೇ ಸ್ಥಾನದ ಲೆಕ್ಕ ಹಾಕೊಂಡ್ವಲ್ಲ ಆಗಲೇ ನಾವು. ಫಿನ್ಲ್ಯಾಂಡ್ ನಂಬರ್ 1 ಶುದ್ಧ ಕುಡಿಯುವ ನೀರಿನ ವಿಚಾರದಲ್ಲಿ, ಐಸ್ಲ್ಯಾಂಡ್ 2, ನೆದರ್ಲ್ಯಾಂಡ್ 3, ನಾರ್ವೆ 4, ಸ್ವಿಟ್ಜರ್ಲ್ಯಾಂಡ್ 5ನೇ ಸ್ಥಾನ, ಯುನೈಟೆಡ್ ಕಿಂಗ್ಡಮ್ 6ನೇ ಸ್ಥಾನ, ಭಾರತ 139, ಪಾಕಿಸ್ತಾನ 144. ಪಾಕಿಸ್ತಾನಕ್ಕಿಂತ ಬೆಟರ್ ಅನ್ಕೋಬೇಕಷ್ಟೇ, ತೃಪ್ತಿ ಪಟ್ಕೋಬೇಕು. ಅದು ಇರೋದು ನೋಡಿ 139ನೇ ಸ್ಥಾನದಲ್ಲಿ. ಇವೆಲ್ಲ ಯಾವಾಗ ಬಗೆಹರಿತವೆ ಗೊತ್ತಿಲ್ಲ.